ಕಂಗ್ರ್ಯಾಚುಲೇಷನ್ ಬ್ರದರ್. ಅಪ್ಪ ಲಾಟ್ರಿ. ನೋಡ್ರಿ ಇದು ಟಿ ಸಿ ಪಾಳ್ಯ ಇದೆ. ಸೊ ಟಿ ಸಿ ಪಾಳ್ಯ ನ್ಯೂ ಸೂಪರ್ ಕಾರ್ಸ್ ಅಂಡ್ ರೇಡಿಯಂ ಅಂತ ಹೇಳ್ತಾ ಇಲ್ಲಿ ಬಂದಿದ್ದು ನಾನು. We regularly keep in touch with him, so I referred one of my friend car also. So very polite staff. I could see that they're responding very properly. ಇದ್ರೊಳಗೆಲ್ಲ ಐಟಮ್ಸ್ ಅದಾವ ಏನೇನು ಅಂತ ಹೇಳಿ. ಇದು ಸೊಲ್ಯೂಷನ್ ಗ್ಲಾಸಿಗೆ ಅಪ್ಲೈ ಮಾಡಿದ್ರೆ ನೀರು ಸ್ಟೋರ್ ಆಗಲ್ಲ ಫಸ್ಟ್, ಆಮೇಲೆ ಫಾಗ್ ಹಿಡಿಯಂಗಿಲ್ಲ. ಬನ್ನಿ ಸರ್, ಫುಲ್ ಡಿಸ್ಕೌಂಟ್ ಅಲ್ಲಿ ಪ್ರೈಸ್ ಅಲ್ಲಿ ನಿಮ್ಮ ಕಡೆಯಿಂದ ಬಂದ್ರೆ 100% ಕಡಿಮೆ ಮಾಡಿ ಮಾಡ್ಕೊಡ್ತೀವಿ. ವೆನೆವರ್ ಇಟ್ ಕಮ್ಸ್ ಟು ಕಾರ್ ಎಕ್ಸೆಸರೀಸ್ ಜೆ ಸಿ ರೋಡ್ ಒಳಗೆ ಭಾಳ ವಿಡಿಯೋಸ್ ಅದಾವ. ಬಟ್ ನಿಮ್ಗೆ ಕೆ ಆರ್ ಪುರಮ್ ಆಮೇಲೆ ಟಿ ಸಿ ಪಾಳ್ಯ ನಿಯರ್ ಬೈ ಇದು ಲೊಕೇಶನ್. ಹಲೋ ನಮಸ್ಕಾರ ದೋಸ್ತ ಎಲ್ಲರಿಗೂ. ಬಹಳ ವರ್ಷದ ಮೇಲೆ ಒಂದು ವಿಡಿಯೋ ತಗೊಂಡು ಬರಾತೀನಿ. ಒಂದು ಲಾಂಗ್ ಗ್ಯಾಪ್ ಬಿಟ್ಟಿದೆ, ಇಷ್ಟು ವರ್ಷ ಆಲ್ಮೋಸ್ಟ್ 2 years ಆದ ಕಾರ್ ತಗೊಂಡೆ. ಇದು ಕಾಣತ್ತಲ್ರಿ, ಇದು ವ್ಯಾಗ್ನಾರ್ ತಗೊಂಡೆ. ವ್ಯಾಗ್ನಾರ್ ಇದು CNG ವೇರಿಯಂಟ್ ಲೈಕ್ಲಾ. ಸೊ ಇದನ್ನ ಆಕ್ಚುಲಿ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಗಾಡಿ ಡಾಕ್ಟರ್ ಸಜೆಷನ್ ಮೇಲೆ ಇದು ಕಾರ್ ತಗೊಳ್ಬೇಕಾಗತ್ತೆ. ನಾನು CNG ಏನಕ್ಕೆ ನೋಡಿದೆ ಅಂದ್ರೆ ಸಿಟಿ ಒಳಗೆ ಒಂದು ಮೈಲೇಜ್ ಬೇಕಿತ್ತು. ನಾ ಎಲ್ಲ ಬ್ರ್ಯಾಂಡ್ಸ್ದು ಟೆಸ್ಟ್ ಡ್ರೈವ್ ಮಾಡಿದೆ. ಫೈನಲಿ ನನಗೆ ಚಲೋ ಅನ್ಸಿದ್ದು ಅಂದ್ರೆ ಮೈಲೇಜ್ ಪ್ರಕಾರ ಸೊ ವ್ಯಾಗ್ನಾರ್ ಚಲೋ ಅನಿಸ್ತು. ಈಗ ಟಾಟಾ ಆಯ್ತು, ಹುಂಡೈ ಆಯ್ತು, ಆಮೇಲೆ ಭಯಂಕರ ಬ್ರ್ಯಾಂಡ್ಸ್ ಅದಾವ. ಬಟ್ ಬೇಸಿಕಲಿ ಒಂದು ಒಳ್ಳೆ ಮೈಲೇಜ್ ಮೇಂಟೆನೆನ್ಸ್ ಫ್ರೀ ಗಾಡಿ ಅಂದ್ರೆ ನಮ್ಗೆ ಫೈನಲಿ ಹೋಗೋದು ನೀವು ಮಾರುತಿ ಸುಜುಕಿಗೆ. ಮೇ ಬಿ ಬಿಲ್ಡ್ ಕ್ವಾಲಿಟಿ ಅಷ್ಟಿಲ್ಲ ಅನಿಸ್ತೈತಿ, ಬಟ್ ಸ್ಟಿಲ್ ಸಿಟಿ ಅಂತ ಬಂದ್ಮೇಲೆ ಮಾರುತಿ ಸುಜುಕಿ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಅದೊಂದು ರೀಸನ್ ಇಂದ ಐ ಹ್ಯಾಡ್ ಟು ಫೈನಲೈಸ್ ಇದು ವ್ಯಾಗ್ನಾರ್. ಈಗ ಮೊದ್ಲಿನ ವ್ಯಾಗ್ನಾರ್ ತರ ಇಲ್ಲ ಇದೆ. ಸೊ ದಿಸ್ ಹ್ಯಾಸ್ ವೆರಿ ಗುಡ್ ಸ್ಪೇಸ್. ಸೊ ಇಂಟೀರಿಯರ್ ನೋಡ್ಬೋದು ನೀವು, ಭಯಂಕರ ಸ್ಪೇಷಿಯಸ್ ಐತಿ. ಸೊ ಇವತ್ತ ಏನಪ್ಪಾ ಅಂದ್ರೆ ನಾನು ಇದು VXi ತಗೊಂಡೆಲ್ಲ. VXi ಒಳಗೆ ನಿಮ್ಗೆ ಜಾಸ್ತಿ ಆಪ್ಷನ್ಸ್ ಬರಲ್ಲ. ZXi ಏನಾಗ್ಬಿಡ್ತೈತಿ, ನಿಮ್ಗೆ ಟಾಪ್ ಎಲ್ಲ ಕಂಪ್ಲೀಟ್ಲಿ ಅಪ್ಗ್ರೇಡ್ ಆಗ್ಬಿಡ್ತೈತಿ. ಇಲ್ಲಿ ನಿಮ್ಗೆ ಸಿಸ್ಟಮ್ ಬರ್ತೈತಿ, ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ಸ್ ಬರ್ತೈತಿ ನಿಮಗ. ಮತ್ತೆ ಅದ್ ಬಿಟ್ರೆ ನಿಮ್ಗೆ ಇದ್ಯಾವ್ದು ಟೈರ್ಸ್ ಒಳಗೆ ಅಲೈಸ್ ಬರ್ತಾವೆ. VXi ಅಂದ್ರೆ ಬೇಸಿಕಲಿ ನಿಮ್ಗೆ ಸ್ಟೇರಿಂಗ್ ಮೌಂಟ್ಸ್ ಬರಲ್ಲ, ಯಾವ್ದು ಸಿಸ್ಟಮ್ ಬರಲ್ಲ. ಆಮೇಲೆ ಸ್ಪೀಕರ್ಸ್ ಇದ್ರೊಳಗೆ ಹಿಂದಿಲ್ ಎರಡ ಕೊಡ್ತಾನೆ, ಫ್ರಂಟ್ ಎರಡು, ಹಿಂದ್ಗಡೆ ರಿಯರ್ ಸ್ಪೀಕರ್ಸ್ ಇರಲ್ಲ. ಸೊ ಮೀನ್ ವೈಲ್ ನಿಮಗೆ ಬೇರೆ ಎಲ್ಲ ಏನು ಆಪ್ಷನ್ಸ್ ಇರ್ತೈತಿ, ಮೈಲೇಜ್ ಆಗುತ್ತೆ, ಪರ್ಫಾರ್ಮೆನ್ಸ್ ಆಗುತ್ತೆ, ದಟ್ ರಿಮೇನ್ಸ್ ಸೇಮ್. ಓನ್ಲಿ ಏನಪ್ಪಾ ಅಂದ್ರ ಈ ಬೇಸಿಕ್ ಏನ್ ನಮ್ಗೆ ಇನ್ಫೋಟೈನ್ಮೆಂಟ್ ಇವೆಲ್ಲ ಏನಿರ್ತಾವಲ್ಲ ಅದು ಕವರೇಜ್ ಆಗಲ್ಲ. ಬಟ್ ಅದರ್ ದೆನ್ ದಟ್ VXi ಇಫ್ ಯು ಹ್ಯಾವ್ ಟು ಗೋ ಫಾರ್ ಏನಪ್ಪಾ CNG ಆಪ್ಷನ್, ಅದೊಂದು ಏನ್ ಡಿಸ್ಅಡ್ವಾಂಟೇಜ್ ಮಾಡ್ಯಾರ ಅಂದ್ರೆ ZXi ಆಪ್ಷನ್ ಐತಿ ಇದ್ರಾಗ ವ್ಯಾಗ್ನಾರ್ದಾಗ. ಸೊ ಅವ್ರು ಇಟ್ಟಿದ್ದು ಬರೀ LXi CNG ಆಮೇಲೆ VXi CNG ಒಂದ. ನಾನ್ ZXi ಐತಂದ್ರ ಐ ವುಡ್ ಹ್ಯಾವ್ ವೆಂಟ್ ವಿತ್ ZXi. ಯಾಕಂದ್ರ ಈ ಬೇರೆ ಅಪ್ಗ್ರೇಡ್ ಮಾಡ್ಸೋದು ಕಂಪ್ನಿಯಿಂದನ ಬಂದ್ಬಿಡ್ತೈತಿ, ಹೊರಗಡೆ ಏನ್ ಮಾಡ್ಸೋದು ಅವಶ್ಯಕತೆ ಇಲ್ಲ ಅಂತ. ಈಗ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ VXi ಹೋದೆ. ಸೊ ದಟ್ಸ್ ಸಮಥಿಂಗ್ ವಿಚ್ ಐ ಹ್ಯಾಡ್ ಟು ಟೆಲ್ ಯು ಗೈಸ್. ಈಗ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಇವತ್ತು ನಾನು ನೋಡ್ರಿ ಇದು ಟಿ ಸಿ ಪಾಳ್ಯ ಇದೆ. ಸೊ ಟಿ ಸಿ ಪಾಳ್ಯ ನ್ಯೂ ಸೂಪರ್ ಕಾರ್ಸ್ ಅಂಡ್ ರೇಡಿಯಂ ಅಂತ ಹೇಳ್ತಾ ಇಲ್ಲಿ ಬಂದಿದ್ದು ನಾನು. ಇವ್ರ ಹತ್ರ ಬೇಸಿಕ್ಲಿ ನಾನು ಏನಪ್ಪಾ ಅಂದ್ರೆ ಸೀಟ್ ಕವರ್ಸ್ ಬೇಕಿತ್ತು ನನಗೆ. ಇವ್ರು ಸೀಟ್ ಕವರ್ಸ್ ಕೊಡಲ್ಲ ಮಾರುತಿ ಸುಜುಕಿ ಅವರು. ಸೀಟ್ ಕವರ್ಸ್ ಬಿಟ್ಟು ನಿಮ್ಗೆ ಫ್ಲೋರಿಂಗ್ ಅಂತ ಹಾಕ್ಸತ್ತಿದ್ದೆ ನಾನು. ನೆಕ್ಸ್ಟ್ ಅದು ಇನ್ಫೋಟೈನ್ಮೆಂಟ್ ಅದು ಸಿಸ್ಟಮ್ ಒಂದು ಹಾಕ್ಸತ್ತಿದ್ದೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾ ಒಂದು ಅಪ್ಗ್ರೇಡ್ ಮಾಡ್ಸೋಣ ಅನ್ಕೊಂಡೆ, ಬ್ಯಾಕ್ ಕ್ಯಾಮ್ರಾ ಇರಲಿಲ್ಲ. ಸೊ ಇದೊಂದು ಪ್ಯಾಕೇಜ್ ಒಳಗ ನನಗೊಂದು ಒಳ್ಳೆ ಡೀಲ್ ಒಳಗೆ ನಾನು ಬಹಳ ಭಯಂಕರ ಅಡ್ಡಾಡಿದ್ಮೇಲೆ ನನಗೆ ಚಲೋ ಅನ್ಸಿದೆ ಅಂದ್ರೆ ಇವ್ರು ನ್ಯೂ ಸೂಪರ್ ಕಾರ್ಸ್ ಅಂತ ಇದಲ್ಲ. ಸೊ ಇವ್ರ ಕಡೆಯಿಂದ ಒಂದ್ ಚಲೋ ಡೀಲ್ ಅನ್ನಿಸ್ತು ನನಗೆ. ಹಂಗಾಗಿ ಇದು ಫ್ಲೋರ್ ಮ್ಯಾಟಿಂಗ್ ಆತ. ನೋಡ್ರಿ ಇದು ಏನು ಇಲ್ಲ, ಈಗ ಸದ್ಯಕ್ಕೆ ನೀವು ನೋಡತ್ತಿರ್ಬೇಕು ಏನಿಲ್ಲ. ಸೊ ಇದನ್ನೆಲ್ಲ ಫ್ಲೋರ್ ಮ್ಯಾಟಿಂಗ್ ಆತ, ಸಿಸ್ಟಮ್ ಆತ, ಆಮೇಲೆ ಕ್ಯಾಮ್ರಾ ಇವೆಲ್ಲ ನನಗೆ ಸ್ವಲ್ಪ ಮ್ಯಾಂಡೇಟ್ರಿ ಅನ್ನಿಸ್ತೆ. ಹಾಗಾಗಿ ನಾನು ಅಪ್ಗ್ರೇಡ್ ಮಾಡ್ಸಿದ್ದೀನಿ. ಯಾರ್ಯಾರು ಹೊಸ ಕಾರ್ ತಗೋತಿಲ್ಲ ಸೊ ಅವ್ರಿಗೆ ನಾವು ಒಂದು ಏನ್ ಸಜೆಷನ್ ಕೊಡೋದಂದ್ರೆ, ಈಗ ಕಾರ್ ಏನ್ ಬರತ್ತಲ್ಲ ಬೇಸಿಕ್ಲಿ ಭಯಂಕರ ಏನಾದ್ರು ವೀಕ್ ಇರ್ತೈತಿ. ಮೊದ್ಲಿನ ತರ ಸ್ಟೀಲ್ ಇರಲ್ಲ. ಇದು ಟಸ್ಟಿಂಗ್ ಭಯಂಕರ ಜಲ್ದಿ ಹಿಡಿದೈತಿ. ನೀರ್ ಭಯಂಕರ ಈಗ ಮಳೆ ಬಿದ್ದಿದೆ ಅಂತಂದ್ರೆ ನೀರು ಸ್ಟೋರೇಜ್ ಆತಂದ್ರೆ ಇದೆಲ್ಲ ನೋಡಿದ್ವಿ ಇರೋದ್ರಿಂದ ನೀರು ಸ್ಟೋರೇಜ್ ಆತಂದ್ರೆ ಅಷ್ಟಿನ ಚಾನ್ಸಸ್ ಭಯಂಕರ ಹೈ ಇರ್ತೈತಿ. ಹಂಗಾಗಿ ಫಸ್ಟ್ ಬಿಡೋದ್ ಬಿಟ್ಟು ನೀವು ಫ್ಲೋರ್ ಮ್ಯಾಟಿಂಗ್ ಹೋಗ್ರಿ. ಫ್ಲೋರ್ ಮ್ಯಾಟಿಂಗ್ ಇಸ್ ಮಸ್ಟ್ ಐ ಕ್ಯಾನ್ ಸೇ. ನೋಡ್ರಿ ಇದು ಫುಲ್ ಕಾರ್ಗೆ ಫ್ಲೋರ್ ಮ್ಯಾಟಿಂಗ್ ಕವರ್ ಆಗ್ತೈತಿ ಕಾರ್ಗ.
ಈ ಫ್ಲೋರ್ ಮ್ಯಾಟಿಂಗ್ ಆದ ತಕ್ಷಣ ನೆಕ್ಸ್ಟ್ ನಮ್ಗೆ ಬರೋದೇ ಸೀಟ್ ಕವರ್ಸ್ ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನಮ್ಗೆ ಮಾರುತಿಯಿಂದ ಸೀಟ್ ಕವರ್ಸ್ ಕೊಡೋದು ನನಗೇನು ಅಷ್ಟು ಐ ಡಿಂಟ್ ಲೈಕ್ ಇಟ್ ಪರ್ಸನಲಿ. ಸೊ ಇದು ಏನಪ್ಪಾ ಅಂದ್ರೆ ಒಂದು ರೆಕ್ಸಿನ್ ಮಟೀರಿಯಲ್ ಇದ್ದಂಗೆ ಐತಿ. ಸೊ ಅಷ್ಟು ಕ್ವಾಲಿಟಿದು ಏನಿಲ್ಲ ಮಟೀರಿಯಲ್. ಇನ್ನೊಂದು ಏನಪ್ಪಾ ಅಂದ್ರೆ ಒರಿಜಿನಾಲಿಟಿ ಉಳಿಸ್ಕೋಬೇಕಂದ್ರೆ ಐ ಥಾಟ್ ಅಪ್ಗ್ರೇಡ್ ದ ಸೀಟ್ ಕವರ್ಸ್ ಅಂತ. ಸೊ ಇಲ್ಲಿ ಸೀಟ್ ಕವರ್ಸ್ ಇಲ್ಲ ಐತ್ ನೋಡ್ರಿ, ಇಲ್ಲಿ ಆಲ್ರೆಡಿ ಬಂದಿತ್ತು ರೆಡಿ ಆಗಿ ಸೀಟ್ ಕವರ್ಸ್. ಸೊ ಇವ್ರ ಸೀಟ್ ಕವರ್ಸ್ ಹಾಕತ್ತಾರ. ನಿಮ್ಮ ಹೆಸರು ದೋಸ್ತ? ಮೊಹಮ್ಮದ್ ಮೊಯಿನ್ ಅಂತ. ಸೊ ಇವ್ ನನ್ ಸೀಟ್ ಕವರ್ಸ್ ಅಪ್ಗ್ರೇಡ್ ಮಾಡತ್ತಾನ ಇವತ್ತು. ಸೊ ಇದು ಅಪ್ಗ್ರೇಡ್ ಆಗ್ಲಿ. ಸೊ ಮೀನ್ ವೈಲ್ ಅಲ್ಲಿ ಶಾಪ್ ಒಳಗೆ ಏನೇನೈತಿ ಸ್ಟಾಕ್ಸ್ ಅಲ್ಲಿ ಹೋಗಿ ಕೇಳೋಣಂತ ಓನರ್ ಹತ್ರ. ಸೊ ಅವ್ರು ಹೇಳ್ತಾರ ನೋಡ್ರಿ, ಇನ್ನೊಂದ್ಸಲ ತೋರಿಸ್ತೀನಿ. ಸೊ ದಿಸ್ ಇಸ್ ನ್ಯೂ ಸೂಪರ್ ಕಾರ್ಸ್ ಅಂತ ಹೇಳಿ. ನಾನು ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಐತಿ, ಬಟ್ ಸ್ಟಿಲ್ ನಾನು ಇದ್ರೊಳಗೆ ವಿಡಿಯೋ ಒಳಗೆ ಹಾಕ್ತೀನಿ. ಕಾರ್ಸ್ ಅಂದ್ರೆ ಭಯಂಕರ ಬರ್ತಿರ್ತಾವ ಕಂಟಿನ್ಯೂಸ್, ನಾನು ನೋಡತ್ತಿಲ್ಲ. ಇದು ಸಮ್ವೇರ್ ನಿಯರ್ ಇದು ಸ್ಕೂಲ್ ಹೆಸರು ಅಂತ ಗೊತ್ತಿಲ್ಲ ನಂಗೆ. ಟಿಸಿ ಪಾಳ್ಯ ಮೇನ್ ರೋಡ್ ಚರ್ಚ್ ಬರ್ತಿಲ್ಲ ದೊಡ್ಡದು. ಸೊ ಆ ಚರ್ಚ್ ಹತ್ರ ಬರ್ತೈತಿದೆ. ನಾನು ಲೊಕೇಶನ್ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕ್ತೀನಿ, ಅದನ್ನ ನೋಡ್ಕೊಂಡು ನೀವು ಬೇಕಂದ್ರೆ ಬರ್ಬೋದು. ಇನ್ ಕೇಸ್ ನಾನು ನಂಬರ್ ಹಾಕ್ತೀನಿ, ನಂಬರ್ ಬೇಕಂದ್ರೆ ಅವ್ರಿಗೆ ಫೋನ್ ಮಾಡಿ ಅವ್ರು ಹೆಲ್ಪ್ ಮಾಡ್ತಾರ. ಸೊ ಇದೊಂದು ಅಪ್ಗ್ರೇಡ್ ಆಗತ್ತೈತಿ. ನೆಕ್ಸ್ಟ್ ಬರೋದು ಸ್ಟಾಕ್ಸ್ ನೋಡ್ರಿ, ಫುಲ್ ಸ್ಟಾಕ್ಸ್ ಅದಾವ ಇಲ್ಲಿ. ನಿಮ್ಗೆ ಏನ್ ಬೇಕು ಕಾರ್ ಎಕ್ಸೆಸರೀಸ್, ಸೊ ಕಂಪ್ಲೀಟ್ಲಿ ಕವರ್ ಅಪ್ ಮಾಡ್ಬೋದು ಇಲ್ಲಿ. ಸೊ ಮೇನ್ ಬರೋದಂದ್ರೆ ಕ್ಯಾಮ್ರಾಸ್, ಆಮೇಲೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್. ಸೊ ಏನೇನ್ ಜನರಲಿ ನಿಮ್ಗೆ ನಾರ್ಮಲ್ ಏನೇನ್ ಬೇಕು ಅದ್ ಬಿಟ್ಟು ಎಕ್ಸ್ಟ್ರಾನೂ ಅದಾವ ಇವ್ರ ಹತ್ರ. ಸೊ ಇವ್ರು ತೌಸೀಫ್ ಅಂತ. ಸೊ ಇವ್ರು ಆಸಿಫ್ ಅಂತ ಹೇಳಿ. ಆಸಿಫ್ ಅವರೇ ನಮಸ್ಕಾರ. ತೌಸೀಫ್ ಅವರೇ ನಮಸ್ಕಾರ. ತೌಸೀಫ್ ಅವರೇ, ನಮ್ಗೆ ಒಂದ್ ಸ್ವಲ್ಪ ನಿಮ್ ಶಾಪ್ ಬಗ್ಗೆ ಐಡಿಯಾಸ್ ಹೇಳಿ. ಸೊ ಎಕ್ಸೆಸರೀಸ್ ನೀವು ಏನೇನ್ ಸೆಲ್ ಮಾಡ್ತೀರಾ, ಸೊ ಹಿಂಗೆ ಸ್ವಲ್ಪ ತಿಳಿಸ್ಕೊಡಿ ವ್ಯೂವರ್ಸ್ಗೆ. ಟಿಸಿ ಪಾಲ್ಯ ಅಲ್ಲಿ ಇರೋ ಶಾಪ್ ಅಲ್ಲಿ ಸೂಪರ್ ಕಾರ್ಸ್ ಅಂತ ನಿಮ್ಗೆ ಎಲ್ಲ ಹೆಡ್ಲೈಟ್ ಪ್ರೊಜೆಕ್ಟರ್ಸ್, ಟ್ರೈ ಕಲರ್ಸ್ ಎಲ್ಲ ಸಿಗುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಮಾಡಲ್ಸ್ ಎಲ್ಲ ಪ್ರತಿಯೊಂದು ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಡ್ಯಾಶ್ ಕ್ಯಾಮ್ಸ್ 70 MI ಎಲ್ಲಾನು ಇದೆ. ಪ್ರತಿಯೊಂದು ಸಿಗುತ್ತೆ ಇಲ್ಲಿಗ ನೋಡಿ. ಎಲ್ಲ ಐಟಮ್ಸ್ ಫೋನ್ ಪೈಲಿಯರು ಪೇಮೆಂಟ್ ಸಿಸ್ಟಮ್ಸ್ ಎಲ್ಲ ಇದಾವೆ. ಏನಪ್ಪಾ ಹೆದರಿಕೆ ಆಗತೈತಿ ವಿಡಿಯೋ ಅನ್ನೋದಕ್ಕ ಅವ್ರು ಜಾಸ್ತಿ ಮಾತಾಡೋದಿಲ್ಲ. ಬಟ್ ಹೇಳ್ಬೇಕಂದ್ರೆ ಎಕ್ಸೆಸರೀಸ್ ಭಯಂಕರ ಅದಾವ ಸಾಫ್ಟ್ವೇರ್ ಅದ. ನೀವು ಟಿಸಿ ಪಾಳ್ಯ ಬೇಸಿಕಲಿ ಟಿಸಿ ಪಾಳ್ಯ ಒಳಗೆ ನೋಡ್ಬೇಕಂದ್ರೆ ಇದೊಂದು ಶಾಪ್ ಏನೈತಿ ಬೆಸ್ಟ್ ಆಪ್ಷನ್. ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ನೀವು ಹಾಸ್ಟೆಲ್ ಅಂದ್ರೂ ಏನ್ ಪರವಾಗಿಲ್ಲ, ಬಟ್ ಒಂದ್ಸಲ ವಿಸಿಟ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ನೀವು ಒಂದ್ಸಲ ನೋಡ್ಬೋದು. ಬೇಸಿಕಲಿ ಎಷ್ಟೊಂದು ಎಕ್ಸೆಸರೀಸ್ ಅದಾವ ಅಂತ ಹೇಳಿ. ಕಾರ್ ಕಂಟಿನ್ಯೂಸ್ ಬರ್ತಿರ್ತಾವ, ಕಂಟಿನ್ಯೂಸ್ ಅಪ್ಗ್ರೇಡ್ ಆಗಿರ್ತೈತಿ. ಇಲ್ಲಿ ಯಾವ್ದು ಲೋ ಮಟೀರಿಯಲ್ ಅಂತೂ ಹಾಕಂಗಿಲ್ಲ. ಸೊ ಒಳ್ಳೆ ಮಟೀರಿಯಲ್ ಪಯೋನಿಯರ್ ಆಯ್ತು, ಸೋನಿ ಆಯ್ತು ಸಿಸ್ಟಮ್. ಸೊ ಈಗ ಕಾರ್ ಒಳಗೆ ಒಂದು ಹೊಸದ್ ಅಪ್ಗ್ರೇಡ್ ಮಾಡತಾರ ಅಂತ ತೋರಿಸ್ತೀನಿ ನಿಮ್ಗೆ. ಮೀನ್ ವೈಲ್ ನೋಡ್ರಿ, ಇಲ್ಲಿ ಡೈಮಂಡ್ ಇದು ಭಯಂಕರ ಫೇಮಸ್ ಐತಿ ಈಗ. ಸೊ ಈಗ ಫಾಸ್ಟ್ ಮೂವಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು, ಅದು ಐತಿ ಇವ್ರ ಹತ್ರ. ಬೇರೆ ಎಲ್ಲ ಸಿಸ್ಟಮ್ಸ್ ಅದಾವಲ್ಲ, ಸೊ ಇದೆಲ್ಲ ಸಿಸ್ಟಮ್ಸ್ ಅವ್ರ ಹತ್ರ ಅದಾವು. ತೌಸೀಫ್ ಅವ್ರು ಏನೋ ಹೇಳ್ತಿದ್ರಿ, ಮಿಸ್ ಆಯ್ತು. ತೋರಿಸಿ ಮಾತಾಡಿ 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 ತೋರ್ಸಿಗೆ ಮತ್ತೆ ಏನ್ ಹೇಳ್ಬೇಕಂತಿದ್ರ? ಬನ್ನಿ ಸರ್, ಎಲ್ಲ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ. ಎಲ್ಲ ಕಾರ್ ಎಕ್ಸೆಸರೀಸ್ ಸಿಗುತ್ತೆ. ನಮ್ಮ ಸರ್ವಿಸ್ ಒಂದ್ಸತಿ ನೋಡಿ. ಓಕೆ ಆಸಿಫ್ ಅವ್ರೆ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಬನ್ನಿ ಸರ್, ಫುಲ್ ಡಿಸ್ಕೌಂಟ್ ಅಲ್ಲಿ ಪ್ರೈಸ್ ಅಲ್ಲಿ ನಿಮ್ ಕಡೆಯಿಂದ ಬಂದ್ರೆ 100% ಕಡಿಮೆ ಮಾಡಿ ಮಾಡ್ಕೊಡ್ತೀವಿ. ನೋಡಿದ್ಲಾ, ಈಗ ಆಸಿಫ್ ಅವ್ರು ಹೇಳಿದ್ರು ನನ್ನ ಕಡೆಯಿಂದ ಬಂದ್ರ ಗ್ಯಾರಂಟಿ ಡಿಸ್ಕೌಂಟ್ ಸಿಗ್ತೈತೆ ಅಂತ. ಬೇಸಿಕಲಿ ಯಾರ್ಯಾರು ನೋಡತ್ತೀನಿ ಪ್ಲೀಸ್ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರ ಹೇಳ್ರಿ. ಈಗ ನೋಡ್ರಿ, ಸ್ಪಾಯ್ಲರ್ ಒಂದು ಹಾಕ್ತಿದ್ದೆ ನಾನು. ಇದು ಕಲರ್ ಬಂದ ಮ್ಯಾಗ್ಮಾ ಗ್ರೇ. ಸೊ ಬೇಸಿಕಲಿ ಅದ ಕಲರ್ದ ನಾ ಇದು ಸ್ಪಾಯ್ಲರ್ ಹಾಕ್ಸತ್ತಿದ್ದೆ. ಅದು ಸ್ವಲ್ಪ ಟೈಮ್ ಹಿಡಿತದೆ ಅಂತ ಹೇಳಿದ್ರೆ, ಈಗ ಸದ್ಯಕ್ಕಂತೂ ಇದು ಕ್ಯಾಮ್ರಾ ವರ್ಕ್ ಮಾಡಾಕೈತಿ. ಈಗ ರೇರ್ ಕ್ಯಾಮ್ರಾ ಹಾಕ್ಸತ್ತಿಲ್ಲ, ಅದ್ರ ವರ್ಕ್ ಮಾಡಾಕೈತಿ.
ಮುಂದ್ಗಡೆ ಸಿಸ್ಟಮ್ ಇರ್ತದಲ್ಲ, ಸಿಸ್ಟಮ್ ಇಂದ ಹಿಂದ್ಗಡೆ ತನಕ ಅದು ಕನೆಕ್ಷನ್ ತರ್ತಾರೆ. ಅದು ಕನೆಕ್ಷನ್ ಆದ್ಮೇಲೆ ಲಾಸ್ಟ್ ನಿಮ್ಗೆ ತೋರಿಸ್ತೀನಿ ಅಂತ ಏನೇನ್ ಅಪ್ಗ್ರೇಡ್ ಆಗುತ್ತೆ ಫೈನಲಿ ಅಂತ. ಸೊ ಈಗಂತೂ ನೋಡಿಲ್ಲ ಕಾರ್ ಒಳಗಂತೂ ಜಾಸ್ತಿ ಏನು ಅಪ್ಗ್ರೇಡ್ ಅಂತೂ ಇಲ್ಲ. ಇದಂತೂ ನಮ್ಗೆ ನಾನು ಇಲ್ಲಿ ಮಾರುತಿ ಹತ್ರನ ಹಾಕ್ಸ್ಕೊಂಡೆ ಆಕ್ಸೆಸರೀಸ್. ಇದು ಡೋರ್ ವೈಸರ್ ಆಯ್ತು, ಬಿಲ್ಡಿಂಗ್ ಆಯ್ತು, ಆಮೇಲೆ ಇದು ಕವರ್ ಒಂದು ಲೈಟ್ ಸ್ಟೇರಿಂಗ್ ಕವರ್, ಇದಷ್ಟು ನಾನು ಮಾರುತಿ ಕಡೆಯಿಂದ ಹಾಕ್ಸಿದ್ದೆ. ಮಿಕ್ಕಿದೇನು ನನಗೆ ಮ್ಯಾಂಡೇಟ್ರಿ ಅನ್ನಿಸ್ತೆ ಅಲ್ಲಿ ಭಯಂಕರ ಕಾಸ್ಟ್ಲಿ ಆಯ್ತು. ಫಸ್ಟ್ ಆಫ್ ಆಲ್ ಏನಂದ್ರೆ ಮಾರುತಿ ಕಡೆಯಿಂದ ಸೇಮ್ ಆಕ್ಸೆಸರೀಸ್ ಅವ್ರು ಹೊರಗಡೆ ಏನು ಆಫ್ಟರ್ ಮಾರ್ಕೆಟ್ ಹಾಕ್ತಾರ. ಸೊ ಅವರು ಆಲ್ಮೋಸ್ಟ್ ಪ್ರೈಸ್ ಅನ್ನಿಸ್ತು ನನಗೆ. ಪ್ರೈಸ್ ಈಗ ಬೇಸಿಕಲಿ ನಾ ಒಂದು ಮಾತು ಹೇಳ್ಬೇಕಂದ್ರೆ, ಈಗ ನಾ ಒಂದು ಸಿಸ್ಟಮ್ ಹಾಕ್ಸ್ಬೇಕಂದ್ರೆ ಈಗ ನಂಗೆ 10,000 ಬೀಳಾತಂದ್ರೆ ಒಳ್ಳೆ ಸಿಸ್ಟಮ್, ಅದ್ರಲ್ಲಿ ಆಲ್ಮೋಸ್ಟ್ 30-35 ಬೀಳಾತಿತ್ತು. ಸೊ ಆ ರೀಸನ್ ಇಂದ ನಾನು ಏನ್ ಅನ್ಕೊಂಡೆ, ಲೆಟ್ಸ್ ಗೋ ಫಾರ್ ಆಫ್ಟರ್ ಮಾರ್ಕೆಟ್ ಅಂತ. ಸೊ ಆಫ್ಟರ್ ಮಾರ್ಕೆಟ್ ಆತಂದ್ರೆ ನಿಮ್ಗೆ ಸ್ವಲ್ಪ ಚೀಪ್ ವರ್ಕೌಟ್ ಆಕೈತಿ. ಚೀಪ್ ವರ್ಕೌಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ದೇ ವಿಲ್ ಆಲ್ಸೋ ಗಿವ್ ಯು ದ ವಾರಂಟಿ. ಅನ್ಲೈಕ್ ಇದು ಮಾರುತಿ ಅವರು ಸೊ 1 ವರ್ಷ ವಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾಟ್ ಶೋರ್, ಇಲ್ಲಿ ಹೊರಗಡೆ ಹಾಕ್ಸ್ಬೋದು, ಏನ್ ತೊಂದರೆ ಏನಂತೂ ಆಗಲ್ಲ. ಆಮೇಲೆ ವೈರಿಂಗ್ ಕಟ್ ಮಾಡಿ ಮಾಡೋದಂತೂ ಏನಿಲ್ಲ, ಡೈರೆಕ್ಟ್ಲಿ ಪ್ಲಗ್ ಅಂಡ್ ಪ್ಲೇ ಆಪ್ಷನ್ಸ್ ಇವೆಲ್ಲ ಬರೋದು. ಮೊದ್ಲಿನ ತರ ಎಲ್ಲ ವೈರಿಂಗ್ ಕಟ್ ಬಿಟ್ಟು ಏನಿಲ್ಲ. ಏನ ಅಂದ್ರೆ ಡೈರೆಕ್ಟ್ ಅಲ್ಲಿ ಮುಂದ್ಗಡೆಯಿಂದ ಒಂದು ಕೇಬಲಿಂಗ್ ತರ್ತಾರೆ ಅಷ್ಟೇ. ನಿನ್ನ ಹೆಸರು ಗೊತ್ತಾಗಲಿಲ್ಲ? ನನ್ನ ಹೆಸರು ಶರೀಫ್ ಸರ್. ಶರೀಫ್ ಅಂತ. ಹಾಯ್ ಶರೀಫ್. ಓಕೆ. ಸೊ ಅವ್ರು ಹೊರಗಡೆ ಎಂಟರ್ಟೈನ್ಮೆಂಟ್ ಆಮೇಲೆ ಕ್ಯಾಮ್ರಾ ಎಲ್ಲ ಅವರೇ ಮಾಡ್ತಿರೋದು ಶರೀಫ್ ಅವರು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಈಗ ಸಿಸ್ಟಮ್ ಅಂದ್ಮೇಲೆ ಯಾವ ಸಿಸ್ಟಮ್ ಹಾಕ್ಸ್ಬೇಕು ಅನ್ನೋದು ಭಯಂಕರ ಕನ್ಫ್ಯೂಷನ್ ಇರ್ತೈತಿ. ನನ್ ಪ್ರಕಾರ ಈಗ ಡೈಮಂಡ್ ಇವೆಲ್ಲ ಇರ್ತಾವಲ್ಲ, ಇವು ಡೈಮಂಡ್ ಎಲ್ಲ ನೋಡಿದ್ವಿ ಸಿಸ್ಟಮ್. ನಾವು ರೀಸೆಂಟ್ ಆಗಿ ಇದು ಹೊಸ ಸ್ಟಾಕ್ಸ್ ಒಳಗೆ ನಮಗ್ ಕಂಡು ಬಂದಿದ್ದಂದ್ರೆ ಇದು ಪಂಚ್ ಆಡಿಯೋ ಅಂತ ಹೇಳಿ GT ಸೀರೀಸ್, ಇದು ಗೋರಿಲ್ಲಾ ಗ್ಲಾಸ್ ಬರ್ತೈತಿ ಇದ್ರೊಳಗೆ. ಇದು ನನಗೆ ಆಕ್ಚುಲಿ ಚಲೋ ಅನಿಸ್ತು. ನಾನು ರೇಟ್ ಈಗಲೂ ಹೇಳಂಗಿಲ್ಲ, ಆಲ್ ಟುಗೆದರ್ ನಾನು ಕೊಂಬೋ ಒಳಗೆ ಎಷ್ಟಾಯ್ತು ನಾನು ಅದನ್ನ ಹೇಳ್ತೀನಿ ಲಾಸ್ಟಿಗೆ ಅಲ್ಲಿ ತನಕ ವಿಡಿಯೋ ನೋಡ್ತೀರಿ. ಇದು ಸಿಸ್ಟಮ್ ನಾನು ಒಟ್ಟು ಅಪ್ಗ್ರೇಡ್ ಮಾಡ್ಸತ್ತಿದ್ದೆ ಲೈಟ್ಲಾ. ಇದು 9 ಇಂಚ್ ಸ್ಕ್ರೀನ್ ಬರ್ತೈತಿ, ನಿಮ್ಗೆ ಗೊರಿಲ್ಲಾ ಗ್ಲಾಸ್ ಬರ್ತೈತಿ. ಆಮೇಲೆ ದಿಸ್ ಹ್ಯಾಸ್ 1 year ರಿಪ್ಲೇಸ್ಮೆಂಟ್ ವಾರಂಟಿ ಇವ್ರ ಕಡೆಯಿಂದ. ಇನ್ ಕೇಸ್ ಏನಾದ್ರು ನಿಮಗ ಡೌಟ್ ಇದ್ದೆ ನಾನು ಯಾವ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸ್ಬೇಕಂದ್ರೆ ಇದು ಒಂದು ಒಳ್ಳೆ ಆಪ್ಷನ್ ನಿಮ್ಗೆ, ಪಂಚ್ ಆಡಿಯೋ. ಯಾಕಂದ್ರೆ ನಾನು ಬೇರೆವೆಲ್ಲ ನೋಡಿದೆ ಆಪ್ಷನ್ಸ್ ನೋಡಿದಾಗ ಜಾಸ್ತಿ ಏನ್ ಡಿಫ್ರೆನ್ಸ್ ಏನಿಲ್ಲ, ನಿಮ್ಗೆ ಪ್ರೈಸಿಂಗ್ ಒಳಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅದ್ರ ಸಲುವಾಗಿ ನನಗೆ ಈ ಬೆಟರ್ ಆಪ್ಷನ್ ಅಂದಿದ್ದಕ್ಕ ನಾನು ಐ ಥಾಟ್ ವಿಲ್ ಅಪ್ಗ್ರೇಡ್ ಟು ಪಂಚ್ ಆಡಿಯೋ ಅಂತ ಹೇಳಿ. ನೋಡ್ರಿ, ಸೊ ಇದು 9 ಇಂಚ್ ಸ್ಕ್ರೀನ್ ಬರ್ತೈತಿ. ಕಂಪ್ಲೀಟ್ಲಿ ನಿಮ್ಗೆ ಅಲ್ಲಿ ಫ್ರೇಮ್ ಆದ್ಮೇಲೆ ಫ್ರೇಮ್ ಒಳಗೆ ನಿಮ್ಗೆ ಅದು ಸಿಸ್ಟಮ್ ಕೊಡ್ತಾರೆ. ಆ ಸಿಸ್ಟಮ್ ಇಂದ ನಿಮ್ಗೆ ಡೈರೆಕ್ಟ್ ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಕನೆಕ್ಷನ್ ಹೋಗ್ತೈತಿ. ಸೊ ವೆನೆವರ್ ನೀವು ರಿವರ್ಸ್ ಹೋಗೋ ಟೈಮಲ್ಲಿ ನಿಮ್ಗೆ ಅದ್ರೊಳಗೆ ಇನ್ನೊಂದು ಏನಪ್ಪಾ ಅಡ್ವಾಂಟೇಜ್ ಇದ್ರೊಳಗೆ ಅಂದ್ರೆ ನಿಮ್ಗೆ ಮ್ಯಾಪ್ಸ್ ಎಲ್ಲ ಇದ್ರೊಳಗೆ ಸಪೋರ್ಟ್ ಮಾಡ್ತೈತಿ. ನಿಮ್ಗೆ ಮಲ್ಟಿಮೀಡಿಯಾ ಒಟ್ಟು ಏನೇನ್ ಬರ್ತೈತಿ ಎಲ್ಲ ಸಪೋರ್ಟ್ ಮಾಡ್ತೈತಿ. ಅನ್ಲೈಕ್ ನಮ್ದು ಇದು ಇತ್ತಲ್ಲ ಹಳೇದು ಈ ಸಿಸ್ಟಮ್ ಇತ್ತಲ್ಲ, ಈ ಸಿಸ್ಟಮ್ ಒಳಗೆ ನೀವು ಜಾಸ್ತಿ ಏನು ಸಪೋರ್ಟ್ ಮಾಡಲ್ಲ, ಬರೀ ಆಡಿಯೋ, ಬರೀ ಬ್ಲೂಟೂತ್, USB ಅದ್ ಬಿಟ್ರೆ ನಿಮಗೆ ಆಡಿಯೋ ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಇಲ್ಲ. ದಿಸ್ ವಿಲ್ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಸೊ ಇದು ಫಿಟ್ ಆದ್ಮೇಲೆ ನೋಡೋಣ. ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಸೀಟಿಗೆ ಸೀಟ್ ಕವರ್ ಫಿಟ್ ಆಗೈತಿ. ಲೈಕ್ ನೋಡ್ರಿ ಹೆಂಗ ಕಾಣತೈತಿ, ಫುಲ್ ಬ್ಲಾಕ್ ಮಾಡ್ಸಿದೆ. ಸೊ ಒಂದ್ ಸ್ವಲ್ಪ ಸ್ಪೋರ್ಟಿ ಲುಕ್ ಇರ್ಲಿ ಅಂತ ಹೇಳಿ ನಾನು ರೆಡ್ ಸ್ವಲ್ಪ ಸ್ಟಿಚಿಂಗ್ ಒಳಗೆ ರೆಡ್ ಹಾಕ್ಸಿದೆ, ಸೊ ದಟ್ ಒಂದು ಸ್ಪೋರ್ಟಿ ಲುಕ್ ಕಾಣಿಸ್ತೈತೆ. ಕರೆಕ್ಟ್ ನಿಂತಿತ್ತೆ. ಸೊ ಅವರು ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಾಕಿದ್ರೆ ನಾನು ಇನ್ಸ್ಟಾಲ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಒಂದು ಫೀಲ್ ಆಯ್ತು. ಇದು ಬಂದು DD5 ಅಂತ ಹೇಳಿ ಬ್ರ್ಯಾಂಡ್ ಹೆಸರು. ಸೊ ಈಗ ಮಾರ್ಕೆಟ್ ಒಳಗೆ ಭಯಂಕರ ಆಪ್ಷನ್ಸ್ ಅದಾವ, ಕ್ಯೂಬೋ ಅಂತ ಐತಿ, ಐ ರಿಲಿ ಡೋಂಟ್ ನೋ. ಬಟ್ ಏನಪ್ಪಾ ಅಂದ್ರೆ DD5 ಅಂತ ಹೇಳಿ ಇದೇನೋ ಚೆನ್ನಾಗೈತಂತ ಕಂಪೇರ್ ಟು ಅದರ್ ಡ್ಯಾಶ್ ಕ್ಯಾಮ್ಸ್. ಸೊ ಓನರ್ ಸರ್ ನಮಸ್ಕಾರ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ವೆಂಕಟ್. ನಿಮ್ಮ ಹೆಸರು ಸರ್? ಓಕೆ. ಸೊ ಇವ್ರದ ಕಾರ್ ಇದೆ ಸೊನೆಟ್ ಬಂದು, ಸೊ ಇವ್ರು ಅಪ್ಗ್ರೇಡ್ ಮಾಡ್ಸತ್ತಿದ್ದ. ಸರ್ ಒಂದು ಕ್ವಿಕ್ ಸಜೆಷನ್, ಇನ್ ಕೇಸ್ ನಾವ್ ಏನಾದ್ರು ಅಪ್ಗ್ರೇಡ್ ಮಾಡ್ತಿದ್ದೆ ನಿಮ್ಗೆ ಹೆಂಗ್ ಅನಿಸ್ತೈತಿ? Yeah, it was good actually. So, I mean, we regularly keep in touch with him. So, I referred one of my friend car also. So, very polite staff. I could see that they're responding very properly, and all the fit I can see that, right? So, all the alteration has been done very properly. So, I'm very satisfied with that. So, yeah, that's what I frequently visit. If I need any other accessories for cars, I'll frequently visit this showroom and I'll get it fixed. Yeah.
ನೋಡ್ರಿ ದೋಸ್ತ, ಇದನ್ನ ಅಪ್ಗ್ರೇಡ್ ಮಾಡಿಸ್ಬೇಕಂತ ಹೇಳಿ ಬಂದ್ ನಿಂದಿರ್ಸಿದ್ನಿ. ಮಳಿ ಒಂದ್ ಚಲೋ ಆತು. ಬೆಂಗಳೂರ್ದಾಗ ಯಾವಾಗ ಮಳಿ ಬರ್ತೈತಿ ಯಾವಾಗ ಬರಲ್ಲ ಹೇಳಕ್ ಆಗಲ್ಲ. ಸಿಕ್ಕಾಪಟ್ಟೆ ಜೋರ್ ಮಳಿ ಚಾಲು ಆಗೈತಿ. ಜಲ್ದಿ ಮುಗಿಸ್ಕೊಂಡು ಹೋಗೋಣ ಅಂದ್ರ ಈಗ ಆಲ್ರೆಡಿ 2 ತಾಸು ಸಮೀಪ ಹಾಕಂತ. ಈ ಮಳಿ ಚಾಲು ಆಗಿದ್ದಕ್ಕೆ ಏನು ಕೆಲಸ ಒಂದ್ ಅರ್ಧಕ್ಕೆ ಸ್ಟಾಪ್ ಆದಂಗ ಆಗೈತಿ. ಬಟ್ ಒಳಗಡೆ ಅಂತೂ ಸೀಟ್ ಕವರ್ದೆಲ್ಲ ನಡೆಯತೈತಿ. ಸೀಟ್ ಕವರ್ ಕೆಲಸ ನಡೆಯತೈತಿ ನೋಡತ್ತಿಲ್ಲ. ಒಳಗಡೆ ಕಾರ್ ಒಳಗ ಫ್ಲೋರ್ ಮ್ಯಾಟಿಂಗ್ ನಡೆಯತೈತಿ. ಬಟ್ ಮಿಕ್ಕಿದೆಲ್ಲ ಹೊರಗಡೆ ಇದು ಸ್ಪಾಯ್ಲರ್ ಆತ. ಇದೆಲ್ಲ ಸ್ವಲ್ಪ ಇನ್ನೂ ಲೇಟ್ ಆಕೈತೆ ಅನಿಸ್ತೈತಿ. ಯಾಕಂದ್ರೆ ಇದು ಮಳಿ ನಿಂತ ಮೇಲೆ ಮಾಡ್ಬೇಕಲ್ಲ ಅದು. ಆಮೇಲೆ ಒಳಗಡೆ ನಿಲ್ಸ್ಬೇಕಂದ್ರೆ ಅಲ್ಲೊಂದು ಕಾರ್ ಆಲ್ರೆಡಿ ರೆಡಿ ಆಗತ್ತೈತಿ. ಆಗ್ಲೇ ತೋರಿಸಿದಲ್ಲ ಇದು ಸೋನೆಟದ ಡ್ಯಾಶ್ ಕ್ಯಾಮ್ದ, ಅದ್ರದ್ದು ಸ್ವಲ್ಪ ಕೆಲಸ ನಡೆದೈತಿ. ಅದಾದ್ಮೇಲೆ ಇದನ್ನ ಮಾಡಿಸ್ಬೇಕು ಅಷ್ಟೇ. ಇದು ವೆರಿಫಿಕೇಶನ್ ನೋಡ್ರಿ ಹೆಂಗೈತಿ. ಮಳಿ ಬರತೈತಿ, ಇನ್ನೂ ಮಳಿ ಸ್ಟಾಪ್ ಅಂತೂ ಆಗಿಲ್ಲ. ಆಗ್ಲಿಂದನೂ ಮಳಿ ಬರತೈತಿ. ಆಲ್ಮೋಸ್ಟ್ ಈಗ 1 hour ಮೇಲೆ ಆಯ್ತು ಮಳಿ ಕಂಟಿನ್ಯೂಸ್ ಬರತ್ತೆ. ಮಳಿ ಬಂದ್ರು ಕೆಲಸ ಮುಗಿಸ್ಬೇಕನ್ನೋದು ಒಂದ್ ಇರ್ತೈತ್ಲಾ. ಸೊ ಈಗ ಸ್ಪಾಯ್ಲರ್ ಫಿಟ್ ಮಾಡತ್ತಾರ. ಸೊ ಬೇಸಿಕಲಿ ಸ್ಪಾಯ್ಲರ್ ಫಿಟ್ ಮಾಡ್ಬೇಕಂದ್ರೆ ಹಿಂದ್ಗಡೆ ಇದು ಡಿಕ್ಕಿದ ಏನಿರ್ತೈತಿ ಆ ಡೋರ್ ಓಪನ್ ಮಾಡಿ ಸೊ ಅಲ್ಲಿಂದ ಫಿಟ್ಟಿಂಗ್ ಆಗ್ತೈತಿ. ಸೊ ಆಸಿಫ್ ಅವರ ಮಾಡೋದಿದ್ದೆ ಫಿಟ್ಟಿಂಗ್. ಆಲ್ಮೋಸ್ಟ್ ಎಲ್ಲ ಫೈನಲ್ ಸ್ಟೇಜ್ ಒಳಗೆ ಐತಿ. ಸೊ ಸೀಟ್ ಕವರ್ ಆಗೈತಿ, ಫ್ಲೋರ್ ಮ್ಯಾಟಿಂಗ್ ಆಗೈತಿ, ಸ್ಪಾಯ್ಲರ್ ಫಿಟ್ ಆಗತೈತಿ, ಸಿಸ್ಟಮ್ ಆಗೈತಿ. ಇನ್ನೊಂದು ಲಾಸ್ಟ್ ಉಳಿದಿದ್ದು ಏನಪ್ಪಾ ಅಂದ್ರೆ ಬ್ಯಾಕ್ ಏನಿದೆ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಒಂದು ಹಾಕ್ಬೇಕು. ಅದೊಂದು ಪೆಂಡಿಂಗ್ ಐತಿ. ಸಿಂಗಲ್ ಆಯ್ತು. ಇನ್ನೊಂದ್ಸಲ ಹಾಕ್ಬಿಡು, ಇನ್ನೊಂದ್ಸಲ ಹಾಕು. ಓಕೆ, ಇದು ಒಂದಕ್ಕೆ ಇಷ್ಟು ಸೌಂಡ್ ಬರತೈತಲ್ ಗುರು ಇದು. ಇನ್ನೊಂದು ಬರುತ್ತೆ. ಸೊ ಇನ್ನೊಂದು ಆ ಕಡೆ ಫಿಟ್ ಆಗುತ್ತಾ? ಓಕೆ. ಒಂದು ಹೈ ಇರುತ್ತೆ ಸರ್. ಓಕೆ. ಈ ಕ್ಯೂ ನಲ್ಲಿ ನೋಡಿ ಒಂದು ಲೋ ಇರುತ್ತೆ. ಓಕೆ. ಇವಾಗ ಹಾಕಿದ್ಯಲ್ಲ ಅದು ಓಕೆ. ಲೋ ಹೈ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಕರೆಕ್ಟ್ ಇರುತ್ತೆ. ಓಕೆ. ಫೈನಲಿ ಒಂದು ಲಾಸ್ಟ್ ಸ್ಟೇಜ್ ಅಂತ ಹೇಳಿ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಈಗ ಫುಲ್ ಕಂಪ್ಲೀಟ್ ಆಗಿತ್ತು ವರ್ಕ್. ಈಗ ಟೈಮ್ ಆಲ್ಮೋಸ್ಟ್ ಬಂದು ನಿಮ್ಗೆ ಇಲ್ಲಿ ನೋಡ್ರಿ. ಸೊ 9 ಏನಿದೆ 7:55 ಆಯ್ತು ಆಲ್ರೆಡಿ. ಟೈಮ್ ಭಾಳ ಹಿಡಿತು. ಬಟ್ ಅಪ್ಗ್ರೇಡ್ ಏನೇನ್ ಮಾಡ್ಯಾರ, ಸೊ ಇಲ್ಲಿ ತೌಸಿಫ್ ಅವ್ರು ಅದಾರ ನಮ್ಮ ಜೊತೆ. ತೌಸಿಫ್ ಅವ್ರು ತಿಳಿಸ್ಕೊಡ್ತಾರ. ಇದು ಒಳಗಡೆ ಇಂಟೀರಿಯರ್ ಸೀಟ್ ಕವರ್ಸ್, ಸಿಸ್ಟಮ್ ನಾನ್ ಜನರಲ್ ಆಗಿ ತೋರಿಸ್ಕೊಂತೀನಿ. ಬಟ್ ಕಂಪ್ಲೀಟ್ ರಿವ್ಯೂ ಅವರೇ ಹೇಳ್ತಾರೆ ಏನೇನು ಯಾವ ತರ ಅಪ್ಗ್ರೇಡ್ ಮಾಡ್ಯಾರ ಅಂತ ಹೇಳಿ. ಸೊ ಅದ್ ಬಿಟ್ರೆ ನಿಮ್ಗೆ ಸ್ಪಾಯ್ಲರ್ ಹೇಳಿದ್ದೆಲ್ಲ, ಸ್ಪಾಯ್ಲರ್ ಆಗೈತಿ. ಆಮೇಲೆ ಕ್ಯಾಮ್ರಾ ಆಗೈತಿ. ಇದು ಜನರಲ್ ಫೀಡ್ಬ್ಯಾಕ್ ನನ್ನ ಕಡೆಯಿಂದ. ಈಗ ತೌಸಿಫ್ ಅವ್ರ ಕಡೆಯಿಂದ ತಗೋಣ ಅಂತ. ಆಮೇಲೆ ಹಾರ್ನ್, ಸ್ಕೋಡಾ ಹಾರ್ನ್ ಹಾಕಿರೋದಕ್ಕ. ತೌಸಿಫ್ ಅವರೇ ನಮಸ್ಕಾರ. ಸೊ ಬೆಳಗ್ಗೆ ನಮಸ್ಕಾರ ಹೇಳಿದ್ವಿ, ಮತ್ತೆ ತಿರ್ಗಾ ಸಾಯಂಕಾಲ ಹೇಳ್ತಿದ್ದೀವಿ. ಗಾಡಿಲಿ ಏನೇನ್ ಅಪ್ಗ್ರೇಡ್ ಆಗಿದೆ ಅಂತ ವ್ಯೂವರ್ಸಿಗೆ ಒಂದ್ಸಲ ತಿಳಿಸ್ಕೊಟ್ಬಿಡಿ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿರೋದು. ಓಕೆ. ಇದು ರೇರ್ ಕ್ಯಾಮ್ರಾ ಸರ್ ಇದು. ಓಕೆ. ನೈಟ್ ವಿಷನ್ ನೋಡಿ, ಫುಲ್ HD ಕ್ಲಾರಿಟಿ. HD. ಓಕೆ. ಸೊ ಇದ್ರೊಳಗೆ ಡಿಫಾಲ್ಟ್ ನ್ಯಾವಿಗೇಷನ್ ಬರ್ತೈತಂತ. ಡಿಫಾಲ್ಟ್ ನ್ಯಾವಿಗೇಷನ್ ಎಲ್ಲ ಇದೆ ಸರ್. ಸ್ಮೂತ್ ಟಚ್ ಎಲ್ಲ. ನಿಮ್ಗೆ ಟಚ್ ರೆಸ್ಪಾನ್ಸ್ ತುಂಬಾ ಸ್ಪೀಡ್ ಆಗಿರುತ್ತೆ. ಓಕೆ. ಲ್ಯಾಗಿಂಗ್ ಆತರ ಏನು ಇರಲ್ಲ ಈ ಸಿಸ್ಟಮ್ ಅಲ್ಲಿ. ಓಕೆ. ತುಂಬಾ ಚೆನ್ನಾಗಿದೆ. ಮತ್ತೆ ಫುಲ್ ಫ್ಲೋರಿಂಗ್ ಮ್ಯಾಟು ಮಾಡಿದ್ದೇವೆ ಒಳಗಡೆ ಇಂಟೀರಿಯರ್ ಅಲ್ಲಿ. ಆಚೆ ಬರ್ತೀವಿ. ನೆಕ್ಸ್ಟ್ ಬಂದು ಇದು ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ, ಆಮೇಲೆ ಸ್ಪಾಯ್ಲರ್. ಸ್ಪಾಯ್ಲರ್ ಏನಕ್ಕ ಅಂದ್ರ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್,
ಸ್ಪಾಯ್ಲರ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸ್ಪೋರ್ಟ್ ಲುಕ್ ಕೊಡಕ್ಕೆ. ಅದು ಬಿಟ್ಟು ನಿಮ್ಗೆ 2 ರೇರ್ ಡೋರ್ಸಿಗೆ ಸ್ಪೀಕರ್ಸ್ ಫಿಟ್ ಮಾಡೈತಿ ಸೋನಿದು. ನಾನು ಬಾಕ್ಸ್ ಇಲ್ಲಿ ನೋಡ್ರಿ, ಇದ್ರೊಳಗೆಲ್ಲ ಐಟಮ್ಸ್ ಅದಾವೆ ಏನೇನು ಅಂತ ಹೇಳಿ. ಸೊ ಹಾರ್ನದ್ದು, ಆಮೇಲೆ ನಂದು ಹಳೆ ಸಿಸ್ಟಮ್, ಆಡಿಯೋ ಸಿಸ್ಟಮ್ ಇದೆ, ಆಮೇಲೆ ಸ್ಪೀಕರ್ಸ್ ಇದೆ. ಕೆಲಸ ಅಂತೂ ಟಾಪ್ ನಾಚ್ ಆಗೈತಿ. ಸೊ ಯಾವುದು ಏನು ಈ ಥರ ಪ್ರಾಬ್ಲಮ್ ಅನ್ನಿಸ್ತಂತ ಹೇಳೋಕ್ಕಾಗತ್ತಿಲ್ಲ ನಮ್ಗೆ. ಎಲ್ಲ ಚಲೋ ಆಗೈತಿ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತು, ಯಾಕಂದ್ರೆ ಇದು ಮಳೆ ಸಲುವಾಗಿ ಟೈಮ್ ಹಿಡಿತು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಸೊಲ್ಯೂಷನ್ ಒಂದು ಅಪ್ಲೈ ಮಾಡೋರಿಲ್ಲ ರೇರ್ ಗ್ಲಾಸಿಗೆ. ಯಾಕಂದ್ರೆ ಈಗ ರೇರ್ ಗ್ಲಾಸ್ ಮಳೆ ಗಿಳಿ ಬಂತಂದ್ರೆ ಫಾಗ್ ಹಿಡಿಬಾರ್ದು ಅಂತೇಳಿ ರೇರ್ ಗ್ಲಾಸಿಗೆ ಒಂದು ಅಪ್ಲೈ ಮಾಡ್ಯಾರ. ಇನ್ನೊಂದು ಏನಾಗಿತ್ತಂದ್ರೆ ಅದು ಮಳೆ ಬಂದ್ರೂ ನೀರಲ್ಲಿ ನಿಲ್ಲಲ್ಲ. ಸೊ ಅಂಥ ಸೊಲ್ಯೂಷನ್, ಆ ಸೊಲ್ಯೂಷನ್ ನಿಮಗೆ ತೋರಿಸ್ತೀನಿ ಯಾವ್ದು ಅಂತ ಹೇಳಿ. ಆ ಸೊಲ್ಯೂಷನ್ ಒಂದು ತೋರಿಸ್ರಿ ಎಲ್ಲ ಇದ್ಲ. ಇದೇ ಸೊಲ್ಯೂಷನ್ ಗ್ಲಾಸಿಗೆ ಅಪ್ಲೈ ಮಾಡಿದ್ರೆ ನೀರು ಸ್ಟೋರ್ ಆಗಲ್ಲ ಫಸ್ಟ್, ಆಮೇಲೆ ಫಾಗ್ ಹಿಡಿಯಂಗಿಲ್ಲ. ನೋಡೋಣ ಅಂತ ಟ್ರೈ ಮಾಡೋಣ ಹೊರಗಡೆ ಹೋದಾಗ. ಸೊ ಹಿಂಗೆ ಹೇಳ್ಕೊಂತ ತೌಸಿಫ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಆಸಿಫ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಒಳ್ಳೆ ಕೆಲಸ ಮಾಡಿಕೊಟ್ಟಾರ ನನ್ನ ಕಾರ್ಗೆ, ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ಕೊಂತ. ಸೊ ಸ್ಟಾಫ್ ಮಾತ್ರ ಭಯಂಕರ ಸಪೋರ್ಟ್ ಕೊಡ್ತಾರ. ಯಾರ್ಯಾರು ಇಲ್ಲಿ ಬಂದಿಲ್ಲ ವಿಸಿಟ್ ಮಾಡಿರಿ. ಎಸ್ಪೆಷಲಿ ನೀವು ವೆನೆವರ್ ಇಟ್ ಕಮ್ಸ್ ಟು ಕಾರ್ ಎಕ್ಸೆಸರೀಸ್ DC ರೋಡ್ ಒಳಗೆ ಭಾಳ ವಿಡಿಯೋಸ್ ಅದಾವೆ. ಬಟ್ ನಿಮ್ಗೆ KR ಪುರಂ ಆಮೇಲೆ TC ಪಾಳ್ಯ ನಿಯರ್ ಬೈ ಇದು ಲೊಕೇಶನ್. ಆಮೇಲೆ ಇಲ್ಲಿ ಬಂದು ಏನಾದರೂ ನೀವು ಎಕ್ಸೆಸರೀಸ್ ನೋಡಿದ್ರಂದ್ರೆ ಸೊ ಇಲ್ಲಿ ಗೋ ಮಾಡಿ ಏನೇನು ಅಪ್ಗ್ರೇಡ್ ಮಾಡಿಸ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ, ಅಷ್ಟು ಎಕ್ಸೆಸರೀಸ್ ಅದಾವೆ. ಬಟ್ ಈಗ ನಾ ಏನು ಮಾಡ್ತೀನಿ, ಈಸ್ ವೇರ್ ಮ್ಯಾಂಡೇಟ್ರಿ ಮಾಡಿಸಿದೆ. ಬಟ್ ನಾನು ಫಾಸ್ಟ್ ವರ್ಕೌಟ್ ಮಾಡಿಕೊಟ್ಟಾರ. ಥ್ಯಾಂಕ್ಸ್ ಹೇಳ್ತೀನಿ. ನಾ ಆಸಿಫ್ವರ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ತೌಸಿಫ್ವರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೆಳಗ್ಗೆಯಿಂದನೂ ನನ್ನ ಕಾರ್ ಮೇಲೆ ಕೆಲಸ ಮಾಡತ್ತಿದ್ರು ಅವರು. ಆಮೇಲೆ ಸ್ಟಾಫ್ ತೋರಿಸ್ಬೇಕಂದ್ರೆ ಸೊ ಇದು ಕಂಪ್ಲೀಟ್ಲಿ ಎಕ್ಸೆಸರೀಸ್ ರೂಮ್ ಇದು. ನೆಕ್ಸ್ಟ್ ಬಂದು ಇಲ್ಲಿ ಸ್ಟಾಫ್ ಅದಾರ. ಗುರು ನಿನ್ನ ಹೆಸರು ಹೇಳು. ನನ್ನ ಹೆಸರು ಆರಿಫ್. ಆರಿಫ್. ಇವನು ಶಾಬಾಸ್, ಅವನು ಶರೀಫ್. ನಿನ್ನ ಹೆಸರು ಮೊಹಮ್ಮದ್ ಅನ್ಬಿಟ್ಟು. ಮೊಹಮ್ಮದ್. ಸೊ ಇವರು ಭಯಂಕರ ಸಪೋರ್ಟಿವ್ ಇದ್ರಿ ನಾನು ಕಾರ್ ಎಸ್ಪೆಷಲಿ ರೆಡಿ ಆಗುವಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಖುಷಿ ಆಯ್ತು. ಸ್ಟಾಫ್ ಇಂಟ್ರಡ್ಯೂಸ್ ಬೆಳಗ್ಗೆನೂ ಆಗಿತ್ತು, ಬಟ್ ಸ್ಟಿಲ್ ಇದು ವೈಂಡ್ ಅಪ್ ಅಲ್ಲ, ಹಂಗಾಗಿ ಇನ್ನೊಂದ್ಸಲ ಇಂಟ್ರಡ್ಯೂಸ್ ಮಾಡಿದೆ. ಸೊ ರೇಡಿಯಮ್ ಇನ್ ಕೇಸ್ ಏನಾದರೂ ಮಾಡಿಸೋದಿತ್ತಂದ್ರೆ ರೇಡಿಯಮ್ ಮಾಡಿಸ್ಬೋದು ಅಷ್ಟ ದೋಸ್ತ. ಸೊ ಇವತ್ತಿನ ವಿಡಿಯೋಗೆ ಸೊ ಭಾಳ ಮಾತಾಡಿದೆ ಅನಿಸ್ತೈತಿ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಅಂತ ಮತ್ತೆ. ಅಂಟಿಲ್ ದೆನ್ ಬೈ ಬೈ, ಸಿ ಯು, ಟೇಕ್ ಕೇರ್.